ಅಮ್ಮ ಏನು ವಿಷಯ? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ನೀನೇನೋ ಹೇಳಕ್ ಬಂದೆ, ಏನದು? ಏನಿಲ್ಲ ಪಾಪು, ಹಾಗೆ ಸುಮ್ಮನೆ. ನಿಮ್ಮಿಬ್ರನ್ನ ನೆನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ನೀವಿಬ್ರು ಏನೋ ಮಾಡ್ತಾ ಇದ್ದೀರಾ. ನನ್ನ ಹತ್ರ ಮುಚ್ಚಿಡೋಂಥದ್ದು ಏನಿದೆ? ದಂಡ್ಪಿಂಡ, ನಿನ್ನ ಹತ್ರ ಹೇಳದೇ ಇರೋ ವಿಷಯಗಳು ಬೇಕಾದಷ್ಟು ಇರುತ್ತೆ. ಈಗ ಹೇಳಬೇಕು ಅಂತಂದರೆ ತುಳಸಿ ಮೀರಾ ಸಿಕ್ಕಿಲ್ವಲ್ಲ ಅಂತನೋ ಆತಂಕದಲ್ಲಿದ್ದಾಳೆ. ನನ್ನ ಹತ್ರ ಹೇಳ್ಕೊಂಡ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಅನಿಸಿ ನನಗೆ ಫೋನ್ ಮಾಡಿದ್ಲು. ನಾನು ಬಂದೆ. ಅಲ್ಲ ಕಣೋ, ತಂದೆ ಸ್ಥಾನದಲ್ಲಿರೋ ನಾನು ಮಗಳು ಕರೆದಾಗ ಬರದೇ ಇರೋಕ್ಕಾಗತ್ತಾ ಹೇಳು? ಹೌದು ಪಾಪು, ಮಾವನ ಹತ್ರ ಹೇಳ್ಕೊಂಡ್ರೆ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅದಕ್ಕೆ ನನಗೆ ಯಾಕೋ ಈ ವಿಷಯ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಬೇರೆ ಏನೋ ಇದೆ. ದಂಡ್ಪಿಂಡ ಬಂದ್ಬಿಟ್ಟ ದೊಡ್ಡ ಡಿಟೆಕ್ಟಿವ್ ಥರ. ನೋಡು, ನೀನು ಅಭಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದ್ರ ಬಗ್ಗೆ ವಿಷಯ ಏನಾಯಿತು ಅಂತ ವಿಚಾರಿಸ್ಕೊಂಡು ಬಾ. ಹೋಗು. ಮಾವ, ನನಗೆ ಸೆರಗಲ್ಲಿ ಕೆಂಡ ಕಟ್ಕೊಂಡಂಗಾಗಿದೆ. ಯಾಕೆ ಏನು ಮಾತಾಡ್ತಿದ್ಯಾ? ಏನು ವಿಷಯ? ಇದು ರಾಧಾ ಅವ್ರ ಲಾಕೆಟ್ಟು. ಏನೀಗ ಅದಕ್ಕೆ? ಏನು ಅಂತ ನೀವೇ ನೋಡಿ. ಅರೆ, ರಾಧಾ ಲಾಕೆಟಲ್ಲಿ ಶಾರ್ವರಿ ಫೋಟೋನ? ಅಂದರೆ ಶಾರ್ವರಿಗೂ ರಾಧಾಗೂ ಏನೋ ಸಂಬಂಧ ಇದೆ ಅಂತಾಯಿತು. ಹೌದು ಮಾವ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ಈ ಲಾಕೆಟ್ ನೋಡ್ತಾ ಇದ್ದಾಗೆ ನಿಮಗೆ ಫೋನ್ ಮಾಡಿದೆ. ನನಗೊಂದು ಅನುಮಾನ. ಯಾಕೆ ಈ ರಾಧಾನೇ ಶಾರ್ವರಿ ಅಕ್ಕ ಶರ್ಮಿಳಾ ಆಗಿರಬಾರ್ದು? ಏನು ಹೇಳ್ತಾ ಇದ್ದೀರಾ ಮಾವ? ಇವರು ಶರ್ಮಿಳಾನ? ಯಾಕಾಗಿರಬಾರ್ದು? ಇಲ್ಲದೆ ಹೋದರೆ ಇವಳ ಲಾಕೆಟ್ಟಲ್ಲಿ ಶಾರ್ವರಿ ಫೋಟೋ ಹೇಗೆ ಬರೋಕ್ಕೆ ಸಾಧ್ಯ? ಈ ರಾಧಾನೇ ಶರ್ಮಿಳಾ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಹೋಗಿ ಅವ್ರನ್ನೇ ಕೇಳೋಣ ಅಂದರೆ ಇಲ್ಲಿ ಇನ್ನೇನು ಅನಾಹುತ ಆಗುತ್ತೋ ಅನ್ನೋ ಭಯ ಆಗ್ತಾ ಇದೆ. ಇಲ್ಲ ತುಳಸಿ, ರಾಧಾನ ಡೈರೆಕ್ಟಾಗಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬೇರೆ ಏನಾದರೂ ಒಂದು ಪ್ಲಾನ್ ಯೋಚನೆ ಮಾಡಬೇಕು. ಬೇರೆ ಪ್ಲಾನ? ಯೋಚನೆ ಮಾಡೋಣ. ರಾತ್ರಿ ಎಲ್ಲ ಚಳಿಲಿ ಅದೆಷ್ಟು ನಡಗಿದ್ಯೋ, ಮಳೆಯಲ್ಲಿ ನೆಂದಿದ್ಯೋ ಅನ್ಸುತ್ತೆ. ಈಗ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ನಲ್ಲ, ಸ್ವಲ್ಪ ಬೆಚ್ಚಗಾಗಿರುತ್ತೆ. ನನ್ನ ಬಂಗಾರ. ಅಕ್ಕ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ಮೊದಲು ಹೇಳು, ತಪ್ಪು ತಿಳ್ಕೊಳ್ಳೋದು ಬೇಡವೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಅಕ್ಕ, ನನಗೆ ಯಾಕೋ ಈ ಮಗುನ ತುಂಬ ಹಚ್ಕೊಂಡಿದ್ದೀರಾ ಅನ್ಸುತ್ತೆ. ನನಗೆ ಯಾವ ಫೀಲು ಇಲ್ಲ. ನಿನ್ಗೆಲ್ಲೋ ತಲೆ ಕೆಟ್ಟಿದೆ. ಇಷ್ಟಕ್ಕೂ ನಿನಗೆ ಯಾಕೆ ಹಾಗನ್ನಿಸ್ತು? ನೀವು ಫೀಲ್ ಇಲ್ಲ ಅಂದರೂ ಈ ಮಗು ಬಂದಮೇಲೆ ನೀವು ತುಂಬ ಬದಲಾಗಿದ್ದೀರಾ ಅನ್ಸುತ್ತೆ. ಈ ಮಗು ನಿಮ್ಮ ಪಕ್ಕದಲ್ಲಿದ್ದು ಕಾಟ ಕೊಟ್ಟರೆ ಬೈತೀರಾ, ಆಮೇಲೆ ಮಗು ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದರೆ ಎಷ್ಟೊಂದು ಆತಂಕ ಪಡ್ತೀರಾ. ಅದಕ್ಕೆ ಈಗ ಹೇಳಿದೆ. ಫೀಲ್ ಆಗೋದಕ್ಕೆ ಇದೆ ನನ್ನ ಮಗುನ. ಅಷ್ಟಕ್ಕೂ ಈ ಮಗು ಬಂದ್ಮೇಲೆ ನಾನು ಯಾಕೆ ಬದಲಾಗಬೇಕು? ಮಗು ಕಾಣಿಸ್ತಾ ಇದ್ದಿದ್ದಕ್ಕೆ ಟೆನ್ಷನ್ ಆಗಿದ್ದು, ಮಗು ಏನಾದರೂ ಅಕಸ್ಮಾತ್ ಮಾಧವನ್ ಕಡೆಯವ್ರಿಗೆ ಸಿಕ್ಬಿಟ್ರೆ ಅಂತ. ನನ್ನ ಗುರಿ ತಲುಪೋವರೆಗೂ ಹಾಗೆಲ್ಲ ಆಗಬಾರ್ದು. ಅವಕಾಶಗಳು ನಾವು ಬೇಕು ಅಂದಾಗ ಸಿಗಲ್ಲ, ಸಿಕ್ಕಿದಾಗ ಕಳ್ಕೊಳ್ದೆ ಉಪಯೋಗಿಸ್ಕೊಳ್ಬೇಕು. ಆದರೂ ಅಕ್ಕ ನೀವು ಸಾಕು, ನಿನ್ನ ಅಧಿಕ ಪ್ರಸಂಗತನದ ಪ್ರಶ್ನೆಗಳೆಲ್ಲ ಸಾಕು. ನಾನು ಹೇಳ್ದಷ್ಟು ಮಾಡು ಸಾಕು. ಸಾಗಿದೆಯಾ ಬಂಗಾರಿ? ತಗೋ, ಹಾಲು ಕುಡಿ. ಏನಿದು ಮೈ ಸುಡ್ತಾ ಇದೆ? ಜ್ವರ ಏನಾದರೂ ಬಂದಿದೆಯಾ? ಹೌದು,
ಮಗುಗ್ ಜ್ವರ ಬಂದಿದೆ. ಛೇ, ನನ್ಗೆ ಯಾಕೆ ಇಷ್ಟೊತ್ತು ಗೊತ್ತೇ ಆಗ್ಲಿಲ್ಲ. ರಾಧಾ ಅವ್ರೆ, ಇಲ್ಲಿ ನೋಡಿ, ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಏನಾದರೂ ಕನ್ಸುಗಳು ಬೀಳ್ತಾ ಇದೆಯಾ? ಇಲ್ಲ, ನನಗೆ ಯಾವ ಕನಸುಗಳು ಬೀಳ್ತಾ ಇಲ್ಲ. ನಿಮ್ಗೆ ಹಳೆ ನೆನಪುಗಳು ಏನಾದರೂ ಆಗ್ತಾ ಇದೆಯಾ? ಯಾರಾದರೂ ಗೊತ್ತಿರೋ ವ್ಯಕ್ತಿಗಳು, ನಿಮ್ಮ ಮನೆಯವ್ರು ಯಾರಾದರೂ ಕನ್ಸಲ್ಲಿ ಬರ್ತಿದ್ದಾರಾ? ಕನಸೇ ಬೀಳ್ತಿಲ್ಲ ಅಂದಮೇಲೆ ಕನಸಲ್ಲಿ ಯಾರಾದರೂ ಹೇಗೆ ಬರಕ್ಕೆ ಸಾಧ್ಯ? ನನಗೆ ಯಾವ ಕನಸು ಬೀಳ್ತಿಲ್ಲ, ಯಾರು ನೆನಪು ಆಗ್ತಿಲ್ಲ. ನೋಡಿ, ಇಷ್ಟೊಂದು ಎಕ್ಸೈಟ್ ಆಗಬೇಡಿ, ಸ್ವಲ್ಪ ಕೂಲಾಗಿರಿ. ಇಷ್ಟೊಂದು ಉದ್ವೇಗಕ್ಕೆ ಒಳಗಾಗೋದು, ಕೋಪಕ್ಕೆ ಒಳಗಾಗೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇಷ್ಟು ದಿನ ಆಯ್ತು, ನಾನು ಸುಧಾರಿಸ್ಕೊಳ್ಳೋದು ಯಾವಾಗ? ನನಗೆ ಹಳೆ ನೆನಪೆಲ್ಲ ಬರೋದು ಯಾವಾಗ? ನಾನು ನನ್ನ ಮನೆಯವ್ರನ್ನೆಲ್ಲ ಹುಡ್ಕೋದು ಯಾವಾಗ? ಏನಾದರೂ ಮಾಡಿ ನನಗೆ ಆದಷ್ಟು ಬೇಗ ಎಲ್ಲ ನೆನಪು ಬರಬೇಕು. ನೀವೀಗ ರೆಸ್ಟ್ ಮಾಡಿ, ಆದಷ್ಟು ಬೇಗ ಹುಷಾರಾಗ್ತೀರಾ. ಹಳೇದೆಲ್ಲ ಬೇಗ ನೆನಪಾಗತ್ತೆ. ಈ ಟ್ಯಾಬ್ಲೆಟ್ಸ್ನೆಲ್ಲ ಟೈಮ್ ಟು ಟೈಮ್ ಕೊಡಿ, ಆದಷ್ಟು ಬೇಗ ಹುಷಾರಾಗ್ತಾರೆ.